ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕುಮಾರ್. ಪ್ರೀತಿಯ ಸ್ನೇಹಿತರೆ, ಈ ದಿನ ನಾವು ಫಸ್ಟ್ ಪಿ ಸಿ ಫಿಸಿಕ್ಸ್ನ ಒಂದು ಕಾನ್ಸೆಪ್ಟ್ ಇದೆ, ಅಂದರೆ ಬ್ಯಾಂಕಿಂಗ್ ರೋಡ್ ಡೆರಿವೇಷನ್ ಅಂತ, ಅದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಸೊ ಏನು ಈ ಬ್ಯಾಂಕಿಂಗ್ ರೋಡ್ ಅಂತಂದರೆ, ಸಪೋಸ್ ಈಗ ನೀವು ಹೈವೇ ಅಥವಾ ದೊಡ್ಡ ದೊಡ್ಡ ರೋಡ್ ಹೋಗ್ತಾ ಇರ್ತೀರ ಅಲ್ವಾ, ಸಡನ್ನಾಗಿ ಒಂದು ಟರ್ನಿಂಗ್ ಬರುತ್ತೆ. ಟರ್ನಿಂಗ್ ಬಂದಾಗ ಏನಿರುತ್ತೆ ಅಂದರೆ, ನೀವು ಅಬ್ಸರ್ವ್ ಮಾಡಿದ್ದೀರಾ, ಸ್ವಲ್ಪ ರೋಡ್ ಬೆಂಡ್ ಆಗಿರುತ್ತೆ ಅಲ್ವಾ. ಈಗ ಬರಬೇಕಾದ್ರೆ ಸ್ವಲ್ಪ ಬೆಂಡ್ ಆಗಿರುತ್ತೆ. ಯಾಕಾದ್ರೂ ಬೆಂಡ್ ಆಗಿರುತ್ತೆ? ಬಿಕಾಸ್ ಅಲ್ಲಿ ಫ್ರಿಕ್ಷನ್ನ ಅವರು ಇನ್ಕ್ರೀಸ್ ಮಾಡಿರ್ತಾರೆ. ಅಂದರೆ ಮೀನ್ಸ್ ಹೆಂಗೆ ಗೊತ್ತಾ, ಈಗ ಎಕ್ಸಾಂಪಲ್ ರೋಡ್ ಫ್ಲಾಟ್ ಇದೆ ಅಂದ್ಕೊಳ್ಳಿ, ನೀವು ಸೀದಾ ಹಿಂಗೆ ಬಂದಾಗ ಏನಾಗುತ್ತೆ, ನಿಮ್ಮ ವೆಹಿಕಲ್ಲು ಪಲ್ಟಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಅದು ರೋಡ್ ಮಿಸ್ ಆಗಿ ರೋಡ್ ಬಿಟ್ಟು ಬೇರೆ ಕಡೆ ಹೋಗೋ ಚಾನ್ಸ್ ಇರುತ್ತೆ. ಸೊ ಏನು ಮಾಡ್ತಾರೆ, ಆಗ ಅದು ಕಂಟ್ರೋಲ್ ಆಗಲಿ ಅನ್ನೋ ಕಾರಣಕ್ಕೆ ಏನು ಮಾಡ್ತಾರೆ, ಅದನ್ನು ಸ್ವಲ್ಪ ಬೆಂಡ್ ಮಾಡಿರ್ತಾರೆ ಒಂದಷ್ಟು ಡಿಗ್ರಿ. ಈಗ 10 ಡಿಗ್ರಿ ಇರ್ಬೋದು, 5 ಡಿಗ್ರಿ ಇರ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ರೋಡ್, ಯಾವ ರೋಡ್ ಅದ್ರ ಮೇಲೆ ಮಾಡ್ತಿರ್ತಾರೋ ಹೈವೇ ರೋಡು, ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಆ ಒಂದು ಡೆರಿವೇಷನ್ ನಾವು ಟ್ರೈ ಮಾಡ್ತೀವಿ. ಅಂದರೆ ಆ ಫಾರ್ಮುಲಾ ಹೇಗೆ ಡೆರಿವೇಷನ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಬನ್ನಿ, ನೀವು ನೋಡಿದ್ದೀರಾ, ಇದು ನಾರ್ಮಲ್ ರೋಡ್ ಅಂದ್ಕೊಳ್ಳಿ. ಓಕೆ, ಈ ನಾರ್ಮಲ್ ಸ್ವಲ್ಪ ಹೈಟ್ ಮಾಡ್ತಾರೆ, ಅಂದರೆ ಸ್ವಲ್ಪ ಬೆಂಡ್ ಮಾಡ್ತಾರೆ. ಅಂದರೆ ಒಂದು ಕಡೆ ಇಟ್ಟಿರುತ್ತೆ, ಒಂದು ಕಡೆ ಟುವರ್ಡ್ಸ್ ಡೌನ್ ಇರುತ್ತೆ. ಇದನ್ನು ನಾವು ತೀಟಾ ಅಂತ ತಗೊಳ್ಳೋಣ. ಓಕೆ, ತೀಟಾ ಅಂದರೆ ಮೇ ಬಿ ಎಷ್ಟರ ಡಿಗ್ರಿ ಇರ್ಬೋದು, ಮೇ ಬಿ 5 ಡಿಗ್ರಿ 10 ಡಿಗ್ರಿ ವಾಟ್ ಎವರ್, ಇಟ್ ಡಿಪೆಂಡ್ ಅಪಾನ್ ದ ರಿಕ್ವೈರ್ಮೆಂಟು. ಇಲ್ಲಿ ಒಂದು ಕಾರ್ ಮೂವ್ ಆಗ್ತದೆ ಅಂದ್ಕೊಳ್ಳಿ. ಓಕೆ, ಸೊ ಕಾರ್ ಏನು ಆದಾಗ ಎವ್ರಿ ಆಬ್ಜೆಕ್ಟು ಹ್ಯಾವಿಂಗ್ ದರ್ ಓನ್ ವೆಯ್ಟ್ ಇರುತ್ತಲ್ಲಪ್ಪ. ವೆಯ್ಟ್ ಏನು ಫಾರ್ಮುಲಾ, ಮಾಸ್ ಇಂಟು ಗ್ರಾವಿಟೇಷನ್, ಅಂದರೆ W = mg ಬರುತ್ತೆ. ಸೊ ಇಲ್ಲೇನಾಗುತ್ತಿರೋದು ಟುವರ್ಡ್ಸ್ ಡೌನ್ ತಾನೇ ಹೋಗುತ್ತೆ. ಅದೆಷ್ಟೇ ಫ್ಲಾಟ್ ಇರ್ಬೋದು, ಅದ್ರದ್ದು ಇದೇನಾಗುತ್ತೆ, ವೆಯ್ಟು ಟುವರ್ಡ್ಸ್ ಡೌನ್ಗೆ ಇದಾಗುತ್ತೆ. ಸೊ ಟೇಕ್ ಇಟ್ ಆಸ್ mg ಅಂತ ತಗೊಳ್ತೀನಿ ಡೌನ್ಗೆ. ಓಕೆ, ಇನ್ನೊಂದು ಮೇಲೆ ಅಪ್ಲೈ ಆಗುತ್ತೆ, ಯಾವುದು, ನಾರ್ಮಲ್ ಫೋರ್ಸ್ ಅಂತ. ಏನು ಸರ್ ನಾರ್ಮಲ್ ಫೋರ್ಸ್ ಅಂದರೆ, ವೆರಿ ಸಿಂಪಲ್. ಈಗ ಒಂದು ವೆಹಿಕಲ್ ಇರುತ್ತಲ್ವಾ, ಆ ವೆಹಿಕಲ್ ಒಂದು ಪುಷ್ ಮಾಡ್ತಂದ್ರೆ ಅದರ ಆಪೋಸಿಟ್ ಫೋರ್ಸ್ ಕೊಡೋದ್ರ ಮೇಲೆ ಅಪ್ಲೈ ಮಾಡ್ತಾ ಇರುತ್ತೆ. ಅದು ಎಷ್ಟು ವೆಯ್ಟ್ ಇರುತ್ತೋ ಅಷ್ಟು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು ನಿಂತಿದ್ದೀವಪ್ಪ, ನಾವು ಎಷ್ಟು ಫೋರ್ಸ್ ಮಾಡ್ತೀವಿ ನಿಂತ್ಕೊಳ್ಳೋಕ್ಕೆ ಅಲ್ವಾ, ಎಷ್ಟು ಪುಷ್ ಮಾಡ್ತೀವೋ ಅಷ್ಟೇನಾಗುತ್ತೆ. ಫಾರ್ ಎಕ್ಸಾಂಪಲ್ಲು ನೀವೀಗ ಜಂಪ್ ಮಾಡ್ತೀರ ನೋಡಿ, ಈಗ ಪುಷ್ ಮಾಡ್ತೀರಾ, ಎಷ್ಟು ನೀವು ಫೋರ್ಸ್ ಆಫ್ ಪುಷ್ ಮಾಡ್ತೀರಾ ಅಷ್ಟು ನೀವು ಮೇಲೆ ಹೋಗ್ತೀರಾ ಅಲ್ವಾ. ಅಂದರೆ ಆಪೋಸಿಟ್ ಫೋರ್ಸ್ ಕೂಡ ಇದೆ ಅಂತ ಆಯ್ತಲ್ವಾ, ಅದು ನಾವು ಅಂತೀವಿ ನಾರ್ಮಲ್ ಫೋರ್ಸ್ ಅಂತ. ಸೊ ಇಲ್ಲಿ ಏನಾಗುತ್ತೆ, ನಾರ್ಮಲ್ ಫೋರ್ಸ್ ಆಗುತ್ತೆ. ಯಾವ ಡೈರೆಕ್ಷನಲ್ಲೇ ವೆಹಿಕಲ್ ಯಾವ್ದು ಇರುತ್ತೋ ಅದರ ಟಾಪಲ್ಲೇ ನಾರ್ಮಲ್ ಫೋರ್ಸ್ ಅಪ್ಲೈ ಆಗುತ್ತೆ. ಯಾವುದು, ಅದನ್ನ ನಾನು ಕ್ಯಾಪಿಟಲ್ ಇಂದ ರೆಪ್ರೆಸೆಂಟ್ ಮಾಡ್ತೀನಿ. ಇಷ್ಟು ಅರ್ಥ ಆಯ್ತಾ? ಏನಿದೆ ವೆಯ್ಟು, ಅದರ ಅಪೋಸಿಟ್ಗೆ ಒಂದು ಫೋರ್ಸ್ ಅಪ್ ಬರುತ್ತೆ. ಯಾವ ಸರದಾಗ ಅಲ್ಲಿ ಒಂದು ತೀಟಾ ಬಿಟ್ಕೊಳ್ಳೋಣ. ಇನ್ನೊಂದು ಮೇನ್ ಆಗಿ ನಿಮ್ಗೆ ವಿಷಯ ಹೇಳಬೇಕು, ಏನಂದರೆ ನಾವು ಈ ಥರ ಆ್ಯಂಗಲ್ ಹಾಕ್ತೀವಲ್ಲಪ್ಪ, ಎಲ್ಲಿ ತೀಟಾ ಬರುತ್ತೋ ಅದನ್ನು ಅಂತೀವಿ ನಾವು ಕಾಸ್ ತೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಎಲ್ಲಿ ತೀಟಾ ಅದನ್ನು ಏನು ಮಾಡ್ತೀವಿ ನಾವು ಸೈನ್ ತೀಟಾ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ತೀಟಾ ಇದೆ, ಏನಿದೆ, ಎಂತ ತೀಟಾ ಮಾಡಿರೋದು. ಸೊ ಏನಂತೀವಿ ಇದು ನಾವು, ವಿ ಟೇಕ್ ಇಟ್ ಆಸ್ n cos ಥೀಟಾ. ಡನ್. ಈ ಕಡೆ ಆಪೋಸಿಟ್ ನೋಡಿ, ಯಾವ ಕಡೆಗೆ, ಟುವರ್ಡ್ಸ್ ಈ ಕಡೆ, ಈ ರೇಂಜ್ಗೆ. ಇನ್ನು ಏನು ತಗೋಬೋದು ನಾವು, ಇಲ್ಲಿ ತಗೊಳ್ಳೋಣ, ಅದಕ್ಕೆ n sin ಥೀಟಾ. ನೋಡಿ, ಆ್ಯಂಗಲ್ ಇರೋ ಜಾಗಕ್ಕೆ ಕಾಸ್ ತೊಗೊಂಡಿದ್ದೀನಿ, ತೀಟಾ ಇರೋ ಜಾಗಕ್ಕೆ ಕಾಸ್ ತೊಗೊಂಡಿದ್ದೀನಿ. ಯಾವ ಕಡೆ ತೀಟಾ ಇಲ್ಲ ಅದನ್ನ ಏನು ಮಾಡ್ತೀನಿ ನಾನು, ಸೈನ್ ತೀಟಾ ಅಂತ ಕನ್ಸಿಡರ್ ಮಾಡಿ. ಈ ಆ್ಯಂಗಲಲ್ಲಿ ಮೂಲ ಇದೆಯಲ್ಲ, ಇಲ್ಲಿ ತೀಟಾ ಇದೆಯಾ, ಇಲ್ಲ ತಾನೆ. ಸೊ ಸೈನ್ ತೀಟಾ ಇದೆಯಲ್ಲ ಇಲ್ಲಿ ಆ್ಯಂಗಲಲ್ಲಿ, ಅದಕ್ಕೆ ಕಾಸ್ ಅಂತ ತೊಗೊಂಡಿದ್ದೀವಿ. ಓಕೆ, ಸೊ ಇನ್ನೊಂದು ಫೋರ್ಸ್ ಅಪ್ಲೈ ಆಗುತ್ತೆ. ಯಾವ ಫೋರ್ಸ್ ಅಂತಂದರೆ ಎಫ್ ಅಂತ ಹೋಗ್ಬೋದು ಫೋರ್ಸ್ನ. ಓಕೆ, ಇಲ್ಲೊಂದು ಆ್ಯಂಗಲ್ ಬರುತ್ತೆ, ಇಲ್ಲಿ ನೋಡಿ, ಈ ಕಡೆಗೆ ಟುವರ್ಡ್ಸ್ ಡೌನ್ಗೆ ಬೆಂಡ್ ಆಗಿರುತ್ತಲ್ಲ ರೋಡು, ಆ ರೋಡ್ ಬೆಂಡ್ಗೆ ಒಂದು ಫೋರ್ಸ್ ಅಪ್ಲೈ ಆಗುತ್ತೆ. ಇದನ್ನು ತೀಟಾ ತೊಗೊಳ್ತೀವಿ. ಸೊ ತೀಟಾ ಜಾಗ ಏನು ಹೇಳ್ಬೇಕು ನಾವು, ಅಲ್ಲಿಗೆ ಕಾಸ್ ಇರಲ್ವಾ, ಇದು ಯಾವುದು, ಇದು ಎಫ್ ಅಂತ. ಹಾಗಾಗಿ ಏನಾಗುತ್ತೆ, ಇದು ಎಫ್ ಕಾಸ್ ಥೀಟಾ. ಡನ್. ಇದರ ಆಪೋಸಿಟ್ಟು ಎಲ್ಲ ಆದಂಗಲ್ಲಿ ಏನಾಗುತ್ತೆ, ಇಲ್ಲಿ ಎಫ್ ಸೈನ್ ಥೀಟಾ. ಫಿಗರ್ ಶಾರ್ಟ್ ಆಗಿದೆ, ಬಿಕಾಸ್ ಇದನ್ನು ಡೆರಿವೇಷನ್ ಮಾಡೋಕ್ಕೆ ಸ್ಪೇಸ್ ಬೇಕು. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಂತಂದರೆ, ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಕರೆಕ್ಟಾಗಿ ರೆಫರ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಒಂದು ರೋಡ್ ಇದೆ, ಓಕೆ, ಬ್ಯಾಂಕ್ವೆಟ್ ರೋಡು, ಅಲ್ಲೊಂದು ವೆಹಿಕಲ್ ಮೂವ್ ಆಗ್ತಿದೆ. ಆ ವೆಹಿಕಲ್ನ ಅಪೋಸಿಟ್ ಫೋರ್ಸು, ಈಗ ವೆಹಿಕಲ್ ಹಿಂಗೆ ಬರ್ತಾ ಇದೆ ಅಂತಂದರೆ ಅದ್ರ ಮೇಲೆ ಅಂತ ನಾರ್ಮಲ್ ಫೋರ್ಸ್, ಇದನ್ನು ನಾವು ನಾರ್ಮಲ್ ಫೋರ್ಸ್ ಅಂತ ಹೇಳೋದಾಗುತ್ತೆ. ಟುವರ್ಡ್ಸ್ ಡೌನ್ಗೆ ನೋಡಿ, ಹೀಗಿದ್ರೆ ಹೀಗೆ ಇರುತ್ತೆ,
ಹೀಗೆ ಮಾಡಿದ್ರು ಕೂಡ ವೆಯ್ಟ್ ಡೌನ್ ತಾನೇ ಬರುತ್ತೆ ಟುವರ್ಡ್ಸ್. ಯಾವಾಗಲೂ ಅದೇನಾಗುತ್ತೆ ಪರ್ಪೆಂಡಿಕ್ಯುಲರ್ ಅಂದರೆ ಕರೆಕ್ಟಾಗಿ ಅರ್ಥಗೆ ಈಕ್ವಲ್ ಆಗಿರುತ್ತೆ. ಸೊ ದಟ್ ಇಸ್ ಎಮ್ ಜಿ ವೆಯ್ಟ್. ಓಕೆ, ಒಂದು ಫೋರ್ಸು ಎಳಿತಾ ಇರುತ್ತೆ ಯಾವ ಕಡೆ ಟುವರ್ಡ್ಸ್ ಬ್ಯಾಂಕ್ ರೋಡ್ ಸೆಂಟ್ರಲ್ ರೋಡ್ಗೆ ಇರುತ್ತೆ, ಫೋರ್ಸ್ ಆಫ್ ಸೆಂಟ್ರಲ್ ಎಳಿತಾ ಇರುತ್ತೆ. ಅದಕ್ಕೆ ಎಫ್ ಅಂತ ಬರ್ಕೊಂಡಿದ್ದೀನಿ. ಅದರ ಆ್ಯಂಗಲ್ಗೆ ಎಫ್ ಕಾಸ್ ಥೀಟಾ, ಇದು ಎಫ್ ಸೈನ್ ಥೀಟಾ ಇಷ್ಟೇ. ಓಕೆ, ಇವಾಗ ಶುರು ಆಗುತ್ತೆ ನಿಜವಾದ ಡೆರಿವೇಷನ್. ರೆಡಿ? ಲಿಸನ್ ಕೇರ್ಫುಲಿ. ಫಸ್ಟ್ ನೋಡಿ ಏನಿದೆ ಇಲ್ಲಿ, ಎನ್ ಕಾಸ್ ಥೀಟಾ ಇದೆಯಾ, ಎನ್ ಕಾಸ್ ಥೀಟಾ. ಓಕೆ, ಇಸ್ ಈಕ್ವಲ್ ಟು ಆಪೋಸಿಟ್ ಏನೇನಿದೆ ಇಲ್ಲಿ, ಎಫ್ ಸೈನ್ ಥೀಟಾ ಪ್ಲಸ್ ಎಮ್ ಜಿ. ಡನ್. ನಾನೇನು ಮಾಡಿಲ್ಲ, ಇರೋದನ್ನೇ ಬರ್ಕೊಂಡಿದ್ದೀನಿ ಅಷ್ಟೇ. ನಾನು ಎಮ್ ಜಿ ಇಟ್ಸ್ಕೊತೀನಿ ಕಡೆ, ಎಮ್ ಜಿ ಇಟ್ಕೊಂಡು ಎಫ್ ಸೈನ್ ಥೀಟಾ ಕೊಡ್ರೆ ಏನಾಗುತ್ತೆ ನೋಡಿ, ಏನಾಗುತ್ತೆ ಅಂತ ಎಮ್ ಜಿ ಇಲ್ಲೇ ಉಳಿಸ್ಕೊಂಡ್ರೆ ಎನ್ ಕಾಸ್ ಥೀಟಾ ಮೈನಸ್ ಎಫ್ ಸೈನ್ ಥೀಟಾ. ಇದನ್ನೇನು ಮಾಡ್ತೀನಿ ನಾನು, ಟೇಕ್ ಇಟ್ ಆಸ್ ಈಕ್ವೇಷನ್ 1 ಅಂತ ತಗೊಳ್ತೀನಿ. ಓಕೆ, ಎರಡನೇದು ನೋಡಿ ಪಾಯಿಂಟು. ಎರಡನೇದು ಯಾವ ಸರ್ ಪಾಯಿಂಟ್ ಅಂದರೆ, ಈ ಸೆಂಟ್ರ್ ಇದೆಯಲ್ಲ ಅದೇ ನಾವು ಎಫ್ ಸಿ ಅಂತ ತಗೊಳ್ತೀವಿ. ಎಫ್ ಸಿ ಅಂದ್ರೇನು, ಸೆಂಟ್ರಲ್ ಫೋರ್ಸ್ ಅಂತ. ಓಕೆ, ಇಲ್ಲೇನಿದೆ ನೋಡಿ, ಈ ಕಡೆ ಈ ಆಂಗಲ್ ಏನಿದೆ ನೋಡಿ, ಎಫ್ ಕಾಸ್ ಥೀಟಾ ಪ್ಲಸ್ ಎನ್ ಸೈನ್ ಥೀಟಾ. ಈ ಸೆಂಟ್ರ್ ಇದೆಯಲ್ಲ ಅದಕ್ಕೆ ಅಂತ ನಾವು ಎಫ್ ಸಿ. ಎಫ್ ಸಿ ಅಂದ್ರೇನು, ಸೆಂಟ್ರಲ್ ಫೋರ್ಸ್. ಏನು ಸೆಂಟ್ರಲ್ ಫೋರ್ಸ್ಗೆ ಫಾರ್ಮುಲಾ, ಎಫ್ ಸಿ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಇದು ಫಾರ್ಮುಲಾ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, ಎಫ್ ಕಾಸ್ ಥೀಟಾ ಪ್ಲಸ್ ಎನ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ದಿಸ್ ಇಸ್ ಈಕ್ವೇಷನ್ ನಂಬರ್ 2. ಇಷ್ಟು ಅರ್ಥ ಆಯ್ತಾ? ಸೊ ಅಲ್ಲಿ ಇರೋದನ್ನ ಬರ್ಕೊಂಡಿದ್ದೀನಿ. ಬಸ್ಟ್ ಎಕ್ಸ್ಟ್ರಾ ಅಂತಂದರೆ ಎಫ್ ಸಿ ಫಾರ್ಮುಲಾ ಬರ್ಕೊಂಡಿದ್ದೀನಿ, ಇಲ್ಲಿಗೆ ಕನ್ಫ್ಯೂಸ್ ಆಗಬೇಡಿ. ನಾವು ವೆರಿ ಇಂಪಾರ್ಟೆಂಟ್ ಏನು ಮಾಡ್ತೀನಿ ಈಗ, ಈಕ್ವೇಷನ್ 2ನ ಡಿವೈಡ್ ಬೈ ಈಕ್ವೇಷನ್ 1 ಮಾಡ್ತೀನಿ. ಅಂದರೆ ಈಕ್ವೇಷನ್ ನಂಬರ್ 2 ಏನಿದಲ್ವಾ ಅದನ್ನು ಈಕ್ವೇಷನ್ 1ಇಂದ ಡಿವೈಡ್ ಮಾಡ್ಕೊಳ್ತೀನಿ. ಹೇಗೆ ಸರ್ ಮಾಡ್ಕೊಳ್ತೀನಿ, ಫಸ್ಟ್ ಈ ಕಡೆ ಬರ್ಕೊಳ್ತೀನಿ ಇದನ್ನು ಸಿಂಪಲ್ ಆಗಿ ನೋಡಿ, ಎಮ್ ವಿ ಸ್ಕ್ವೇರ್ ಬೈ ಆರ್ ಡಿವೈಡ್ ಬೈ ಎಮ್ ಜಿ ಇಸ್ ಈಕ್ವಲ್ ಟು ಏನಿದೆ ಎಮ್ ವಿ ಸ್ಕ್ವೇರ್ ಅವ್ರಿಗೆ ಎಫ್ ಕಾಸ್ ಥೀಟಾ ಪ್ಲಸ್ ಎನ್ ಸೈನ್ ಥೀಟಾ ಡಿವೈಡ್ ಬೈ ಎಮ್ ಜಿಗೆ ಏನಿದೆ ಎನ್ ಕಾಸ್ ಥೀಟಾ ಮೈನಸ್ ಎಫ್ ಸೈನ್ ಥೀಟಾ. ಆಯ್ತಲ್ವಾ? ಸೊ ಇಲ್ಲಿ ಒಂದು ಚೇಂಜ್ ಮಾಡ್ಕೋಬೇಕು, ಏನಂತಂದರೆ ಎಫ್ ಅಂದ್ರೆ ಫೋರ್ಸ್. ಫೋರ್ಸ್ಗೆ ಏನು ಬರುತ್ತೆ ಇಲ್ಲಿ, ಎಫ್ ಇಸ್ ಈಕ್ವಲ್ ಟು ಮ್ಯೂ ಎಸ್ ಎನ್ ಅಂತ ಚೇಂಜ್ ಮಾಡ್ಕೋಬೇಕು. ಓಕೆ, ಜೊತೆಗೆ ಆ್ಯಂಡ್ ಆರ್ ಎಚ್ ಎಸ್ ಡಿವೈಡೆಡ್ ಬೈ ಎನ್ ಕಾಸ್ ಥೀಟಾ. ಇಷ್ಟು ಕಂಡೀಷನ್ ನಮಗೆ ಮಾಡ್ಕೋಬೇಕು. ಏನಾಗ್ಬೋದು ಅವಾಗ, ಲೆಟ್ಸ್ ಸಿ ಎಮ್ ವಿ ಸ್ಕ್ವೇರ್ ಆಯ್ತಲ್ವಪ್ಪ, ಅದರಲ್ಲೇ ನೋಡ್ಕೊಳ್ಳಿ ಏನೇನಾಗಬಹುದು ಅಂತ ಚಾನ್ಸಸ್. ಎಮ್ ವಿ ಸ್ಕ್ವೇರ್ ಬೈ ಆರ್ ಡಿವೈಡ್ ಬೈ ಎಮ್ ಜಿ ಇಸ್ ಈಕ್ವಲ್ ಟು ಎಫ್ಗೆ ಏನು ಮ್ಯೂ ಎಸ್ ಎನ್ ಅಲ್ವಾ, ಮ್ಯೂ ಎಸ್ ಎನ್ ಕಾಸ್ ಥೀಟಾ ಡಿವೈಡೆಡ್ ಬೈ ಎನ್ ಕಾಸ್ ಥೀಟಾ ಪ್ಲಸ್ ಎನ್ ಸೈನ್ ಥೀಟಾ ಬೈ ಎನ್ ಕಾಸ್ ಥೀಟಾ ಡಿವೈಡೆಡ್ ಬೈ ಏನಿದೆ ಇಲ್ಲಿ ಎನ್ ಕಾಸ್ ಥೀಟಾ ಡಿವೈಡೆಡ್ ಬೈ ಎನ್ ಕಾಸ್ ಥೀಟಾ ಮೈನಸ್ ಎಫ್ ಏನಿದೆ ಮ್ಯೂ ಎಸ್ ಎನ್ ಸೈನ್ ಥೀಟಾ ಬೈ ಎನ್ ಕಾಸ್ ಥೀಟಾ. ಓಕೆ, ಇಲ್ಲೇ ಇಂಪಾರ್ಟೆಂಟ್ ಆಗಿರೋದು ನಮಗೆ. ಯಾಕೆ ಇಂಪಾರ್ಟೆಂಟ್ ಅಂತ ನೋಡಿ, ಎಮ್ಮು ಕ್ಯಾನ್ಸಲ್ ಆಗುತ್ತೆ, ಉಳಿದಿದ್ದೇನು ವಿ ಸ್ಕ್ವೇರ್ ಬೈ ಈ ಆರ್ ಟಿ ಜಿನ ಮಲ್ಟಿಪ್ಲಿಕೇಶನ್ ಆಗುತ್ತೆ ಕಾನ್ಸ್ಟಿಟ್ಯೂಷನ್. ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಜಿ ಇಸ್ ಈಕ್ವಲ್ ಟು ಎನ್ ಕಾಸ್ ಥೀಟಾ ಕ್ಯಾನ್ಸಲ್ ಅಲ್ವಾ,
n cos theta ಕ್ಯಾನ್ಸಲ್. n sin theta n ಕ್ಯಾನ್ಸಲ್ಲು. ಸೊ ಈಗ ನೋಡಿ ಉಳಿದಿದ್ದೇನೆ ಇಲ್ಲಿ mu s ಪ್ಲಸ್ sin by cos tan theta ಡಿವೈಡೆಡ್ ಬೈ n cos sin cos ಹೋದ್ರೆ ಏನಿಲ್ಲ 1 ಉಳಿತು. 1 ಮೈನಸ್ ಇದರಲ್ಲೇ n ಕ್ಯಾನ್ಸಲ್ ಮಾಡ್ಕೊಳ್ಳಿ, ಉಳಿದೇನು mu s sin by cos ಏನು tan theta. ಸೊ ವಿ ಸ್ಕ್ವೇರ್ ಇಟ್ಕೊಂಡ್ರೆ ಇದು ಒಳಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಬ್ರಾಕೆಟ್ mu s ಪ್ಲಸ್ tan theta divided by 1 minus mu s tan theta. This is V max is equal to square root of Rg mu s plus tan theta divided by 1 minus mu s tan theta. This is the derivation.